Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Next control is action buttons. So action buttons allow the user to select only one action from the group of actions in the form. So ಎಷ್ಟೊಂದು ಆಪ್ಷನ್ಸ್ ಇದ್ದಾಗ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ ನಾವು ಆಪ್ಷನ್ ಬಟನ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ವೆನ್ ಯೂಸರ್ ವಾಂಟ್ಸ್ ಟು ಸೆಲೆಕ್ಟ್ 2 ಆಪ್ಷನ್ಸ್ ಫ್ರಮ್ ದ 2 ಸೆಟ್ಸ್ ಈಚ್ ಫ್ರಮ್ ಎ ಸೆಟ್ ಆಪ್ಷನ್ ಹ್ಯಾವ್ ಟು ಗ್ರೂಪ್ ಯೂಸಿಂಗ್ ದ ಫ್ರೇಮ್ ಆಬ್ಜೆಕ್ಟ್ ಕಂಟ್ರೋಲ್. ನಮಗೆ ಒಂದೊಂದು ಸೆಟ್ಟಿನ ಒಂದೊಂದನ್ನ ಮಾತ್ರ ನಾವು ಆಪ್ಷನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆಪ್ಷನ್ ಬಟನ್ ಅಲ್ಲಿ. ನಮ್ಗೆ ಅದಕ್ಕಿಂತ ಜಾಸ್ತಿ ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊಂಡು ಅಲ್ಲಿಂದ ನಾವು ಪಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದಕ್ಕೆ ಕೂಡ ಎಕ್ಸಾಂಪಲ್ ಜೆಂಡರ್. ಸೊ ಜೆಂಡರ್ನ ನಾವು ಆಪ್ಷನ್ ಬಟನ್ ಅಲ್ಲಿ ಕೊಟ್ಟಾಗ ಎನಿ ಒನ್, ಯಾಕೆ ಅಂತ ಅಂದ್ರೆ ಸಿಂಗಲ್ ಸೆಲೆಕ್ಷನ್ ಮಾತ್ರ ಮಾಡ್ಕೊಳೋದಕ್ಕೆ ನಾವು ಆಪ್ಷನ್ ಬಟನ್ ಯೂಸ್ ಮಾಡ್ಕೊಂತೀವಿ. ಜೆಂಡರ್ ಅಂದ್ರೆ ಮೇಲ್ ಫೀಮೇಲ್. ಓಕೆ, ಮೇಲ್ ನ ಟಿಕ್ ಮಾಡ್ತಾರೆ, ಇಲ್ಲ ಅಂದ್ರೆ ಫಿಮೇಲ್ ನ ಟಿಕ್ ಮಾಡ್ತಾರೆ, ಎರಡನ್ನೂ ಟಿಕ್ ಮಾಡಲ್ಲ. ಯಾವುದು ಅದರ್ ಜೆಂಡರ್ಸ್ ಅಂತ ಬಂದಾಗ ಆದ್ರೆ ಕಾಮನ್ ಆಗಿ ಈ ನಡುವೆ ಯೂಸ್ ಮಾಡೋದು. ಅದ್ರ ಜನರಲ್ ಆಗಿ ನಾವು ಮೇಲು ಫಿಮೇಲ್ ಕೊಡ್ತೀವಿ. ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು. ಅಲ್ಲೂ ಅಷ್ಟೇ ಅದರ್ಸ್ ಅಂತ ಕೊಟ್ಟಾಗ ಆ ಮೂರಲ್ಲಿ ಒಂದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಇಟ್ಸ್ ಎ ಗುಡ್ ಎಕ್ಸಾಂಪಲ್ ಯಾವುದು ನಮಗೆ ಜೆಂಡರ್ ಅನ್ನೋದು. ಓಕೆ, ಪ್ರೋಗ್ರಾಮ್ ಅಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಇಲ್ಲಿ ಬಂದಾಗ ನೋಡಿ ಆಪ್ಷನ್ ಬಟನ್ ನೋಡಿ ಈ ತರ ಇರುತ್ತೆ ನಮಗೆ. ಡ್ರಾ ಮಾಡಿದಾಗ ನೋಡಿ. ಓಕೆ, ಆಪ್ಷನ್ ಬಟನ್ 3, ಆಪ್ಷನ್ ಬಟನ್ 1, ಆಪ್ಷನ್ ಬಟನ್ 2 ಅಂತ ಹಾಕಿದೀನಿ. ಸೇಮ್ ಇದಕ್ಕೂ ನಾವು ಏನ್ ಕೊಟ್ಕೋಬಹುದು, ಪ್ರಾಪರ್ಟೀಸ್ ನ ನಾವು ಅಪ್ಲೈ ಮಾಡಬಹುದು. ಸೊ ನೇಮ್ ಪ್ರಾಪರ್ಟಿ ಇಸ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿರುತ್ತೆ. ಓಕೆ ನೋಡಿ, ಕ್ಯಾಪ್ಷನ್ ಐಡೆಂಟಿಫೈಯಿಂಗ್ ದ ಟೆಕ್ಸ್ಟ್ ನೆಕ್ಸ್ಟ್ ಟು ದ ಬಟನ್. ಬಟನ್ಗೆ ನೆಕ್ಸ್ಟ್ ಏನಿರುತ್ತೆ ಅಂತ ಹೇಳಿ. ಸೊ ನೇಮ್ ಪ್ರಾಪರ್ಟಿನೂ ಯೂಸ್ ಮಾಡ್ಕೋಬಹುದು ನಾವು. ನೋಡಿ, ಪ್ರೋಗ್ರಾಮ್ಗೆ ಬರ್ತಾ ಇದ್ದೀನಿ. ಆಪ್ಷನ್ ನೇಮ್ OPT ಕೊಡಬೇಕಾಗತ್ತೆ. ಇದಕ್ಕೆ OPT ಆಫ್ ಏನಾದರೂ ಏನಕ್ಕೆ ಯೂಸ್ ಮಾಡ್ಕೊತಾ ಇದೀವಿ, ಮೇಲ್ ಫಿಮೇಲ್ ಅನ್ಕೊಳ್ಳೋಣ. ಸೊ ಮೇಲ್ ಅಂತ ಕೊಡ್ತೀನಿ ನಾನು. ಓಕೆ, ಸೊ ಇಲ್ಲಿ ಬಂದು ನೆಕ್ಸ್ಟ್ ನಾನು ಕ್ಯಾಪ್ಷನ್ ಅಲ್ಲಿ ಏನು ತಗೊಂತಾ ಇದ್ದೀನಿ, ಚೇಂಜ್ ಮಾಡ್ತಾ ಇದ್ದೀನಿ ಮೇಲ್ ಅಂತ. ಓಕೆ, ನೆಕ್ಸ್ಟ್ ಏನು ಕೊಟ್ಕೋಬಹುದು, ಫಾಂಟ್ ಕೊಟ್ಕೋಬಹುದು ನಾವು. ನೋಡಿ ಚೇಂಜ್ ಆಯಿತು. ಇನ್ನೊಂದು ಆಪ್ಷನ್ ಬಟನ್ ಹಾಕ್ತಾ ಇದ್ದೀನಿ ನಾನು ಅದೇ ತರ. ಆಪ್ಷನ್ ಬಟನ್ 3, ಇದಕ್ಕೆ ಏನು ಕೊಡ್ತಾ ಇದ್ದೀನಿ ನಾನು, OPT ಫಿಮೇಲ್. ಓಕೆ, ಮತ್ತೆ ಕ್ಯಾಪ್ಷನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಫಾಂಟ್ಗೆ ಬರೋಣ. ಫಾಂಟ್ ಪ್ರಾಪರ್ಟಿನೂ ನಾವು ಅಪ್ಲೈ ಮಾಡ್ಕೋಬಹುದು. ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲ ಕೊಟ್ಕೋಬಹುದು ಇದಕ್ಕೆ. ಸೊ ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ನಾನು ಇವಾಗ ಎರಡು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಯಾಕ್ ಕಲರ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಸೈಜು ಅಷ್ಟೇ ಗೊತ್ತಿದೆಯಲ್ಲ, ಸೈಜ್ ಹೇಳ್ಕೊಟ್ಟಿದ್ದೀನಿ ಆ ಥರ ಚೇಂಜಸ್ ಮಾಡ್ಕೋಬೇಕು ಅಂತ. ವರ್ಕ್ ಮಾಡ್ಕೊಳ್ಳೋಣ, ನೋಡಿಕೊಂಡು ಮಾಡ್ಕೊಳ್ಳಿ ಅದನ್ನ. ಓಕೆ, ಸೊ ವ್ಯಾಲ್ಯೂ ಇದು ಇಂಪಾರ್ಟೆಂಟ್. ಇಂಡಿಕೇಟ್ಸ್ ಇಫ್ ಸೆಲೆಕ್ಟ್ ಆಗಿದೆ ಅಂದ್ರೆ ಟ್ರೂ ಅಂತ ಬರುತ್ತೆ, ಇಲ್ಲ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ನೋಡಿ, ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗಿರುತ್ತೆ. ನೋಡಿ, ಇದು ಸೆಲೆಕ್ಟ್ ಆಗಿದೆ. ರನ್ ಮಾಡಿದಾಗ ನಾನು ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗುತ್ತೆ. ಅದು ವ್ಯಾಲ್ಯೂ ಟ್ರೂ ಅಂತ ಕನ್ಸಿಡರ್ ಮಾಡುತ್ತೆ, ಇನ್ನೊಂದನ್ನ ಫಾಲ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡುವಂತ ಈವೆಂಟ್ಸ್ ಕ್ಲಿಕ್, ಲಾಸ್ಟ್ ಫೋಕಸ್, ಕೀ ಪ್ರೆಸ್, ಕೀ ಅಪ್, ಕೀ ಡೌನ್, ಮೌಸ್ ಮೂವ್, ಡಬಲ್ ಕ್ಲಿಕ್, ಡ್ರ್ಯಾಗ್ ಓವರ್, ಗಾಟ್ ಫೋಕಸ್. ಓಕೆ, ಇವಿಷ್ಟು ಈವೆಂಟ್ಸ್ ನ ಸಪೋರ್ಟ್ ಮಾಡುತ್ತೆ. ಮೆಥಡ್ಸ್ ಬಂದು ಸೆಟ್ ಫೋಕಸ್, ಡ್ರ್ಯಾಗ್ ಮೂವ್. ನೋಡಿ ಎಲ್ಲದಕ್ಕೂ ಇದೆ ಸೆಟ್ ಫೋಕಸ್, ಡ್ರ್ಯಾಗ್ ಮೂವ್ ಕಾಮನ್ ಆಗಿ. ಹಾಗಾಗಿ ಒಂದಕ್ಕೆ ನೀವು ತಿಳ್ಕೊಂಡ್ಬಿಟ್ರೆ ಸೊ ಎಲ್ಲದಕ್ಕೂ ಸೇಮ್ ನ ನಾವು ಅಪ್ಲೈ ಮಾಡ್ಕೊಂತ ಹೋಗ್ಬೋದು. ಅಥವಾ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೂ ನಮಗೆ ಈಸಿ ಆಗುತ್ತೆ, ನೆನ್ಪಿಟ್ಕೊಳೋದಕ್ಕೆ ಇಲ್ಲ. ಮೂವ್, ಲೆಫ್ಟ್, ಟಾಪ್, ವಿಡ್ತ್, ಹೈಟ್ ಇದರಲ್ಲಿ ಕೊಡ್ತೀವಿ ನಾವು. ಸೊ ಸಿಂಪಲ್ ಎಕ್ಸಾಂಪಲ್ ನ ತೋರಿಸೋಣ ನಿಮಗೆ. ಸೊ ಇಲ್ಲಿ ಹಾಕೊಂಡಿದ್ದೀನಿ. ಫಾರ್ಮ್ ಆಕ್ಟಿವ್ ಆದಾಗ ಏನ್ ಆಗತ್ತೆ, ನೆಕ್ಸ್ಟ್ ಆಪ್ಷನ್ 2 ಡಬಲ್ ಕ್ಲಿಕ್ ಮಾಡಿದಾಗ ಏನ್ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ.
14 13ಗೆ ಬರ್ತೀನಿ. ಓಕೆ, ಇಲ್ಲಿ ಪ್ರಾಜೆಕ್ಟ್ ಪ್ರಾಪರ್ಟೀಸ್ 13 ತೊಗೊತಾ ಇದ್ದೀನಿ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ರನ್ ಮಾಡೋಣ. ನೋಡಿ ಆಪ್ಷನ್ 1 ಕ್ಲಿಕ್ ಮಾಡ್ತಾ ಇದ್ದೀನಿ, ಏನು ವರ್ಕ್ ಆಗ್ತಿಲ್ಲ. ಆಪ್ಷನ್ 2 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ದ ಟೆಕ್ಸ್ಟ್ ಅಂಡ್ ಆಪ್ಷನ್ ಬಟನ್ ಎರಡೂ ಮೂವ್ ಆಗುತ್ತೆ. ನೋಡಿ ಅಲ್ಲಿರೋಂಥ ಕ್ಯಾಪ್ಷನ್ ಚೇಂಜ್ ಆಯಿತು. ಆಪ್ಷನ್ ಅಂತ ಇದ್ದಿದ್ದು ಹೋಗ್ಬಿಟ್ಟು ಅರೇಂಜ್ ಇಸ್ ಸೆಲೆಕ್ಟೆಡ್ ಅಂತ ಬಂತು, ಹಾಗೆ ಮೂವ್ ಆಯಿತು. ಯಾಕೆ ಹೀಗೆ? ಸೊ ಈ ಕೋಡಿಂಗಿಗೆ ಬರೋಣ, ಇಲ್ಲಿ ತೋರಿಸ್ತೀನಿ ನೋಡಿ. 13 ಕೋಡಿಂಗ್ ನೋಡಿ. ಆಪ್ಷನ್ 1 ಸೆಟ್ ಫೋಕಸ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಇಫ್ ಕಂಡೀಷನ್ನ ಯೂಸ್ ಮಾಡ್ಕೊಂಡಿದೀವಿ. ನಮಗೆ ಕಂಡೀಷನ್ಸ್ ಬಗ್ಗೆ ಗೊತ್ತಿದೆ. ಇಫ್ ಕಂಡೀಷನ್, ಇಫ್ ಎಲ್ಸ್, ನೆಸ್ಟೆಡ್ ಇಫ್ ಅಂಡ್ ಸೆಲೆಕ್ಟ್. ಸೊ ಇಫ್ ದ ಕಂಡೀಷನ್ ಇಸ್ ಟ್ರೂ, ಆಪ್ಷನ್ 2 ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ರೂ ಕ್ಲಿಕ್ ಮಾಡಿದ್ರೆ ದೆನ್ ಏನಾಗುತ್ತೆ, ಆಪ್ಷನ್ 2 ಡಾಟ್ ಕ್ಯಾಪ್ಷನ್ ಈಸ್ ಈಕ್ವಲ್ ಟು ಸೋ ಅಂಡ್ ಸೋ ಆಗುತ್ತೆ. ನೆಕ್ಸ್ಟ್ ಅದು ಹಾಗೆ ಮೂವ್ ಆಗುತ್ತೆ. ನೋಡಿ ರನ್ ಮಾಡೋಣ. ಫೋಕಸ್ ನಾನು ಯಾವ್ದಕ್ಕೆ ಮಾಡಿದ್ದೀನಿ, ಆಪ್ಷನ್ 1 ಕೊಟ್ಟಿದ್ದೀನಿ. ಆದರೆ ನಾನು ಆಪ್ಷನ್ 2 ಕ್ಲಿಕ್ ಮಾಡಿದ ತಕ್ಷಣ ವ್ಯಾಲ್ಯೂ ಟ್ರೂ ಆಗುತ್ತೆ. ದ ಕ್ಯಾಪ್ಷನ್ ವಿಲ್ ಬಿ ಚೇಂಜ್ ಆಗಿ ಮೂವ್ ಆಗುತ್ತೆ. ನೋಡಿ ಆರೆಂಜ್ ಇಸ್ ಸೆಲೆಕ್ಟೆಡ್. ಓಕೆ, ಈ ತರ ನಾವು ಪ್ರೋಗ್ರಾಮ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಪ್ರೋಗ್ರಾಮ್ನ ತೋರಿಸ್ತೀನಿ ಇದರಲ್ಲಿ ನಾನು ಆಪ್ಷನ್ ಬಟನ್ಗೆ. ಸೊ ನೋಡಿ, ಇಲ್ಲಿ ಆಪ್ಷನ್ ಬಟನ್ ಅಲ್ಲಿ ನಾನು ಇವು ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಆಪ್ಷನ್ ಬಟನ್ ಒಂದು ಶೇಪ್ನ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಆಪ್ಷನ್ ಬಟನ್ ಒಂದನ್ನೇ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಎರಡು ಆಪ್ಷನ್ ಬಟನ್ಸ್ನ ಹಾಕೊಂಡಿದ್ದೀನಿ. ಆಪ್ಷನ್ ಬಟನ್ 1, ಆಪ್ಷನ್ ಬಟನ್ 2, ಹಾಗೆ ಆಪ್ಷನ್ ಬಟನ್ 3 ಹಾಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಟನ್ 4 ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಬಟನ್ 5. ನೋಡಿ ಈ ಶೇಪ್ಸ್ ಎಷ್ಟು ತರ ಶೇಪ್ಸ್ ಇದೆ ಅಂತಂದ್ರೆ 0 to 5 ಇದೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ. 0 ಅಂದ್ರೆ ರೆಕ್ಟ್ಯಾಂಗಲ್ ಬರುತ್ತೆ, 1 ಅಂದ್ರೆ ಸ್ಕ್ವೇರ್, 2 ಅಂದ್ರೆ ಓವಲ್, 3 ಅಂದ್ರೆ ಸರ್ಕಲ್, 4 ಅಂದ್ರೆ ರೌಂಡೆಡ್ ರೆಕ್ಟ್ಯಾಂಗಲ್, 5 ಅಂದ್ರೆ ರೌಂಡೆಡ್ ಸ್ಕ್ವೇರ್. ಸೊ 1ಗೆ ಬಂದಾಗ ನೋಡಿ ಶೇಪ್ 1 ಡಾಟ್ ಶೇಪ್ 0 ಕೊಟ್ಟಿದ್ದೀನಿ. ಆಪ್ಷನ್ 2 ಕ್ಲಿಕ್ ಮಾಡಿದಾಗ ಶೇಪ್ 1 ಡಾಟ್ ಶೇಪ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಹಾಗೆ ಇಲ್ಲೇ ಪ್ರೋಗ್ರಾಮ್ ಅಲ್ಲೇ ತಗೊಳ್ಳೋಣ. ಶೇಪ್ 3ಗೆ ಬರೋಣ, ಸಾರಿ ಆಪ್ಷನ್ 3ಗೆ ಬರೋಣ. ಆಪ್ಷನ್ 3ಗೆ ಬಂದಾಗ ಏನಾಗಬೇಕಾದ್ರೆ ನನಗೆ ಸೊ ಇದು 2 ಹಾಕಬೇಕು. ನೋಡಿ ರನ್ ಮಾಡ್ತೀನಿ. ಆಪ್ಷನ್ 3 ಇದೆ. ಸೊ ಯಾವ್ದಿದೆ, ಫಾರ್ಮ್ 13 ಬರ್ತಾ ಇದೆ, ಸಾರಿ 14ಗೆ ಹೋಗೋಣ. ಪ್ರಾಜೆಕ್ಟ್ ಪ್ರಾಪರ್ಟೀಸ್ 14. ನನ್ನ ಇಷ್ಟು ದಿನ ಮಾಡಿರುವಂಥ ಎಲ್ಲ ಎಕ್ಸಸೈಸ್ ಒಂದೇ ಪ್ರಾಜೆಕ್ಟಲ್ಲೇ ನಾನು ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಆಪ್ಷನ್ 2 ಕೊಡ್ತೀನಿ, ಚೇಂಜ್ ಆಗ್ತಾ ಇದೆ ಶೇಪ್. ಆಪ್ಷನ್ 3 ಕೊಡ್ತೀನಿ, ನೋಡಿ ಸರ್ಕಲ್ ಬಂತು. 4ಗಿನ್ನ ನಾನು ಪ್ರೋಗ್ರಾಮ್ ಬರ್ದಿಲ್ಲ. ನೆಕ್ಸ್ಟ್ 5ಗೂ ಇನ್ನ ಪ್ರೋಗ್ರಾಮ್ ಬರ್ದಿಲ್ಲ ನಾನು. ಇವಾಗ ನೋಡಿ ಪ್ರೋಗ್ರಾಮ್ ಬರೀತೀನಿ. ಆಪ್ಷನ್ 4 ತಗೊಂತೀನಿ. ಆಪ್ಷನ್ 4ಗೆ ಏನು ಕೊಡೋಣ, ಕಾಪಿ ಮಾಡ್ತಾ ಇದ್ದೀನಿ, ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಕೊಡೋಣ ನಾವು, 3 ಕೊಡೋಣ. ಸೊ ಇನ್ನೊಂದು ಬಂದು ಆಪ್ಷನ್ 5 ತಗೊಳ್ಳೋಣ, ಕಂಟ್ರೋಲ್ ವಿ ಮಾಡೋಣ. ನೆಕ್ಸ್ಟ್ 5 ತಗೊಳ್ಳೋಣ. 0 1 2 3 4 ಆಯ್ತಾ, ಎಷ್ಟಾಯಿತು ಆಪ್ಷನ್ಸ್ ಬಟನ್ಸು. ಇನ್ನೂ ಒಂದು ಬೇಕು ನಮಗೆ, ಇರಲಿ ಹಾಕೋಣ. ನೋಡಿ 1 2 3 4 5 ಚೇಂಜ್ ಆಯಿತು. ನೋಡಿ ನೋಡಿ. ಸೊ ಈ ಆಪ್ಷನ್ ಬಟನ್ಸ್ನ ಹೇಗಂದ್ರೆ ಆಗಿರುತ್ತಲ್ಲ, ಹಾಗಾಗಿ ನಾವು ಒಂದು ಆರ್ಡ್ರಲ್ಲಿ ಮೂವ್ ಮಾಡ್ಕೊಂಡು ಮಾಡಿದ್ರೆ ನಮ್ಮ ಪ್ರಾಜೆಕ್ಟು ತುಂಬ ನೀಟಾಗಿ ಇರುತ್ತೆ. ಹಾಗಾಗಿ ಡ್ರಾ ಮಾಡ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಡ್ರಾ ಮಾಡ್ಕೋಬೇಕು. ನೀಟಾಗಿ ಡ್ರಾ ಮಾಡ್ಕೊಂಡು ಒಂದೇ ಸೈಜಲ್ಲಿ ಇಟ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಸೊ ನೀಟಾಗಿ ಕಾಣಿಸುತ್ತೆ ನಮಗೆ. ಹಾಗಾಗಿ ಸೈಜು ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ ನೋಡೋದಕ್ಕೆ ಚೆನ್ನಾಗಿರಲ್ಲ, ನಮಗೆ ಪ್ರಾಜೆಕ್ಟ್ಸ್ ನೋಡೋದಕ್ಕೆ ಚೆನ್ನಾಗಿರಲ್ಲ. ಸೊ ನಾನಿಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಹಾಗೆ ಮಾಡಿಬಿಟ್ಟಿದ್ದೀನಿ. ನೀವು ಹಾಕ್ತಾರ ತಪ್ಪನ ಮಾಡಬೇಡಿ. ಒಂದೇ ಸೈಜಲ್ಲಿ ಒಂದೇ ಆರ್ಡ್ರಲ್ಲಿ ಹಾಕ್ಕೊಳ್ಳಿ. ಮತ್ತು ಎಲ್ಲದಕ್ಕೂ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಒಟ್ಟಿಗೆ ನೆನೆ ಫಾಂಟು, ಬ್ಯಾಕ್ ಕಲರು ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಮತ್ತು ಫಾಂಟ್ನ ಸಹ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಒಂಚೂರು. ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ. ಮೌಸಲ್ಲಾದರೆ ತುಂಬ ಈಸಿಯಾಗಿ ಮಾಡ್ಬೋದು.
ಕೀಬೋರ್ಡ್ನ ಮೌಸ್ನ ಯೂಸ್ ಮಾಡ್ಕೊಂಡು ನೋಡಿ. ಹೈಟು ವಿಡ್ತು ಬೇಕು ಅಂದರೆ ಕ್ಯಾಟಗರಿ ವೈಸ್ ತೊಗೊಂಡಾಗ ನಿಮ್ಗೆ ಹೈಟು ವಿಡ್ತು ಸಿಕ್ಬಿಡುತ್ತೆ. ಹೈಟು ಫಸ್ಟ್ ಬಂದು 735 ಇದೆ, ಇದ್ರದ್ದು ಎಷ್ಟಿದೆ ಹೈಟ್ ಬಂದು ಚೇಂಜ್ ಆಯಿತು, ಹಾಗಾಗಿ ಇಲ್ಲೂ 735 ಕೊಟ್ಕೊಂಡ್ಬಿಡೋಣ. 735 ನೋಡಿ, ಒಂದೇ ಸೈಜ್ ಆಯಿತು. ಸ್ವಲ್ಪ ಮೂವ್ ಮಾಡ್ಕೊಳ್ಳೋಣ. ಸೊ ಹಾಗೆ ಇದ್ರದ್ದು ಇದು ಅಷ್ಟೇ ಹೈಟು 735. ಇವಾಗ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಕರೆಕ್ಟಾಗಿ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ರನ್ ಮಾಡೋಣ. ನೋಡಿ, ಶೇಪ್ 2 ಚೇಂಜ್ ಆಯಿತು, ಶೇಪ್ 3, ಶೇಪ್ 4, ಶೇಪ್ 5. ಈ ಥರ ನಾವೇನು ಮಾಡ್ಬೋದು, ಆಪ್ಷನ್ ಬಟನ್ಸ್ನ ಯೂಸ್ ಮಾಡ್ಕೋಬೋದು. ಆಪ್ಷನ್ ಬಟನ್ ಇಟ್ಕೊಳ್ಳಿ. ಓನ್ಲಿ ನಾವು ಸಿಂಗಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ ಅಂದಾಗ ಮಾತ್ರ ನಾವು ಪ್ರೋಗ್ರಾಮಲ್ಲಿ ನಾವು ಆಪ್ಷನ್ ಬಟನ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಆಲ್ಟರ್ನೇಟ್ ಆಗಿರೋ ಅಂಥದ್ದು, ಅಪೋಸಿಟ್ ಆಗಿರೋ ಅಂಥದ್ದು ಚೆಕ್ ಬಾಕ್ಸ್. ಸೊ ಈ ಚೆಕ್ ಬಾಕ್ಸ್ ಕಂಟ್ರೋಲ್ is commonly used to express optional features. If checked, the feature is used, and if unchecked, the feature is not used. Some all or none of the choice in a group may be selected. ಮತ್ತು ಈ ಚೆಕ್ ಬಾಕ್ಸ್ ಮೋರ್ ದ್ಯಾನ್ ಒನ್ ಸೆಲೆಕ್ಷನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ನಾವು ಚೆಕ್ ಬಾಕ್ಸ್ನ ಯೂಸ್ ಮಾಡ್ಕೊತೀವಿ. ಆ ಸ್ಮಾಲ್ ರೆಕ್ಟ್ಯಾಂಗುಲರ್ ಬಾಕ್ಸಲ್ಲಿ ಟಿಕ್ ಮಾರ್ಕ್ ಬಂದಿದೆ ಅಂದರೆ ಚೆಕ್ಡ್ ಅಂತ ಅಂದರೆ ಅದು ಸೆಲೆಕ್ಟ್ ಆಗಿದೆ ಅಂತ. ಏನೂ ಸೆಲೆಕ್ಟ್ ಅಂದರೆ ಎಂಟಿ ಇದೆ ಆ ಸ್ಕ್ವೇರ್ ಬಾಕ್ಸ್ ಅಂದರೆ ಇಟ್ಸ್ ಅನ್ಚೆಕ್ಡ್ ಅಂದ್ರೆ. ಸೊ ಕಾಮನ್ ಆಗಿ ಹಾಬೀಸ್ ಅಂತ ಎಕ್ಸಾಂಪಲ್ ಇದಕ್ಕೆ ಏನು ತಗೋಬೋದು, ಹಾಬೀಸ್. ಒಬ್ಬ ವ್ಯಕ್ತಿಗೆ ಒಂದೇ ಹಾಬೀಸ್ ಇರಲ್ಲ, ಮೋರ್ ದ್ಯಾನ್ ಒನ್ ಹಾಬೀಸ್ ಇರುತ್ತೆ. ಅಂತಹ ಟೈಮಲ್ಲಿ ನಾವೇನನ್ನ ಯೂಸ್ ಮಾಡ್ತೀವಿ, ಚೆಕ್ ಬಾಕ್ಸ್ನ ಯೂಸ್ ಮಾಡ್ಕೊತೀವಿ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ. ಸೊ ಅವನಿಗೆ ಸಿಂಗಿಂಗ್ ಬರಬಹುದು, ಓಕೆ, ನೆಕ್ಸ್ಟು ಡ್ಯಾನ್ಸಿಂಗ್ ಇರ್ಬೋದು, ಕರಾಟೆ ಇರ್ಬೋದು, ಸ್ಪೋರ್ಟ್ಸಲ್ಲಿ ಇರ್ಬೋದು ಅವನು. ಹಾಗಾಗಿ ಆ 4 ಆಪ್ಷನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ವಿ ಕ್ಯಾನ್ ಯೂಸ್ ದ ಚೆಕ್ ಬಾಕ್ಸಸ್. ರೇಡಿಯೋ ಬಟನ್ ಆದರೆ ಸಿಂಗಲ್ ಆಪ್ಷನ್. ಹಾಗಾದ್ರೆ ಈ ಮಲ್ಟಿ ಸೆಲೆಕ್ಷನ್ನ ನಾವು ಚೆಕ್ ಬಾಕ್ಸ್ ಅಂತ ಕರಿತೀವಿ. ಒಂದು ಸೆಲೆಕ್ಷನ್ ಇದ್ದಾಗ ರೇಡಿಯೋ ಬಟನ್ ಇಂದ ಅದನ್ನ ಆಪ್ಷನ್ ಬಟನ್, ರೇಡಿಯೋ ಬಟನ್ ಅಂತ ನಾವು ಕರಿತೀವಿ. ಅದು ಒಂದು ಸೆಲೆಕ್ಷನ್ಸ್ನ ನಾವು ಮಾಡ್ಕೋಬಹುದು. ಸೊ ಸೇಮ್ ಅದರಲ್ಲಿ ಯಾವ ಥರ ರೇಡಿಯೋ ಬಟನ್ ಅಥವಾ ಆಪ್ಷನ್ ಬಟನ್ಗೆ ಪ್ರಾಪರ್ಟೀಸ್ ಇದೆಯೋ ಅದೇ ಪ್ರಾಪರ್ಟೀಸ್ ಇಲ್ಲಿ ಯೂಸ್ ಮಾಡ್ಕೊತೀವಿ. ನೇಮ್ ಏನಕ್ಕೆ ಯೂಸ್ ಮಾಡ್ತೀವಿ, ಪ್ರೋಗ್ರಾಮಲ್ಲಿ ನಾವು ಐಡೆಂಟಿಫೈ ಮಾಡೋದಕ್ಕೆ ನೇಮ್ಸ್ನ ಯೂಸ್ ಮಾಡ್ಕೊತೀವಿ. ಐಡೆಂಟಿಫೈಂಗ್ ದ ಟೆಕ್ಸ್ಟ್, ನೆಕ್ಸ್ಟ್ ದ ಬಾಕ್ಸ್ ಕ್ಯಾಪ್ಷನ್, ಓಕೆ. ನೆಕ್ಸ್ಟ್ ಫಾಂಟ್ ಬಂದು ಫಾಂಟ್ ಟೈಪ್, ಫಾಂಟ್ ಸೈಜ್ನ ಯೂಸ್ ಮಾಡ್ಕೊಳೋದಕ್ಕೆ. ಇಲ್ಲಿ ವ್ಯಾಲ್ಯೂ ಇಂಡಿಕೇಟ್ಸ್ ಅನ್ಚೆಕ್ಡ್ ಅಂದರೆ 0 ಅಥವಾ VB ಅನ್ಚೆಕ್ಡ್. ನೋಡಿ, ಇಟ್ ಈಸ್ ಏನಾಗುತ್ತೆ, ಸಿಂಬಾಲಿಕ್ ಕಾನ್ಸ್ಟೆಂಟ್ ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಅಂತ ಇದೆ, ಪ್ರಿಫಿಕ್ಸ್ಡ್ 5 VB ಅಂತ ಇರುತ್ತೆ. 0 ಅಂತ ಅಂದ್ರೆ ಅನ್ಚೆಕ್ಡ್ ಆಗಿರುತ್ತೆ, 1 ಅಂತ ಕೊಟ್ರೆ ಚೆಕ್ಡ್ ಆಗಿರುತ್ತೆ ಆರ್ ಗ್ರೇಡ್ ಔಟ್ ಅಲ್ಲಿರುತ್ತೆ, 2 ಅಂತ ಕೊಟ್ರೆ VB ಗ್ರೇಡ್ ಅಲ್ಲಿರುತ್ತೆ. ಸೊ ಈ 3 ಟೈಪಲ್ಲೂ ನಾವು ಯೂಸ್ ಮಾಡ್ಕೊಂತೀವಿ, 0, 1, 2, ಚೆಕ್ಡ್, ಅನ್ಚೆಕ್ಡ್, ಗ್ರೇ, ಓಕೆ. ಸೊ ನೆಕ್ಸ್ಟು ಈವೆಂಟ್ಸ್, ಸೇಮ್ ಈವೆಂಟ್ಸ್, ಕ್ಲಿಕ್, ಲಾಸ್ಟ್ ಫೋಕಸ್, ಕೀ ಪ್ರೆಸ್, ಕೀ ಅಪ್, ಕೀ ಡೌನ್, ಮೌಸ್ ಮೂವ್, ಡಬಲ್ ಕ್ಲಿಕ್, ಡ್ರ್ಯಾಗ್ ಓವರ್, ಗೆಟ್ ಫೋಕಸ್, ಓಕೆ. ಮೆಥಡ್ಸ್ ಬಂದು ಸೆಟ್ ಫೋಕಸ್, ಡ್ರ್ಯಾಗ್, ಮೂವ್, ಸೇಮ್ ಮೆಥಡ್ಸ್ನ ಯೂಸ್ ಮಾಡ್ಕೊತೀವಿ. ಸೇಮ್ ಅದೇ ಪ್ರೋಗ್ರಾಮ್ ಏನೇನೆ ಯಾವ ಥರ ನಾವು ಆಪ್ಷನ್ ಬಟನ್ಗೆ ಯೂಸ್ ಮಾಡ್ಕೊಂಡ್ವೋ ಅದೇ ಥರ ಇವಾಗ ಚೆಕ್ ಬಾಕ್ಸ್ಗೆ ಯೂಸ್ ಮಾಡ್ಕೊಳ್ಳೋಣ. ನಾವು ಸೇಮ್ ಪ್ರೋಗ್ರಾಮೇನೆ ಪ್ರೋಗ್ರಾಮ್ಗೆ ಬರ್ತಾ ಇದ್ದೀನಿ, 13 ಯೂಸ್ ಮಾಡೋಣ. ಸೊ ಚೆಕ್ ಬಾಕ್ಸ್ನ ನೋಡಿ, ಈ ಥರ ಚೆಕ್ ಬಾಕ್ಸ್ನ ಹಾಕೋತಾ ಇದ್ದೀನಿ, ಓಕೆ. ಚೆಕ್ ಬಾಕ್ಸ್ 1, ಚೆಕ್ ಬಾಕ್ಸ್ 2, ಓಕೆ. ಚೆಕ್ ಬಾಕ್ಸ್ 1ಗೆ ನಾನು ಏಟ್ ಕೊಡ್ತಾ ಇದ್ದೀನಿ, ಫಾರ್ಮ್ ಆಕ್ಟಿವಲ್ಲಿ ಚೆಕ್ ಬಾಕ್ಸ್ 1 ಡಾಟ್ ಸೆಟ್ ಫೋಕಸ್ ಅಂತ ತಗೊಳ್ತಾ ಇದ್ದೀನಿ. ಫಾರ್ಮ್ 1 ಆಕ್ಟಿವಲ್ಲೇ ತಗೋಬೇಕಾಗತ್ತೆ, ಇಲ್ಲೇ ಕೊಡ್ತೀನಿ ನಾನು. ಚೆಕ್ ಬಾಕ್ಸ್ 1 ಡಾಟ್ ಚೆಕ್ ಬಾಕ್ಸ್ ನೇಮ್ ಏನಿದೆ ಅದನ್ನು ನೋಡ್ಕೋಬೇಕು ನಾವಿಲ್ಲಿ. ಚೆಕ್ 1 ಅಂತ ಇದೆ, ಓಕೆ. ಚೆಕ್ ಬಾಕ್ಸ್ ಅಂತ ತಗೋಬಾರ್ದು, ಸಾರಿ ಇಲ್ಲಿ ಕೊಡಬೇಕು, ಫಾರ್ಮ್ ಆಕ್ಟಿವಲ್ಲಿ ಕೊಡಬೇಕು ನಾವು. ಚೆಕ್ 1 ಡಾಟ್ ಸೆಟ್ ಫೋಕಸ್, ಅದಕ್ಕೆ ಸೆಟ್ ಫೋಕಸ್ ಮಾಡ್ತಾ ಇದ್ದೀನಿ, ಓಕೆ. ನೆಕ್ಸ್ಟ್ ಏನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ, ಸೇಮ್ ಕೋಡಿಂಗ್ನ ಮಾಡ್ಕೊತೀನಿ ಚೆಕ್ 1ಗೆ. ನೋಡಿ, ಅದೇ ಪ್ರೋಗ್ರಾಮ್ನ ರನ್ ಮಾಡಿದಾಗ ಓಕೆ ರನ್ ಮಾಡ್ತಾ ಇದ್ದೀನಿ. ಸೊ ಚೆಕ್ ಬಾಕ್ಸ್ 1 ಕ್ಲಿಕ್ ಆಗಿದೆ,
ಆದರೆ ಇದು ಮೂವ್ ಆಗಲ್ಲ, ಏನೂ ಆಗಲ್ಲ. ಚೆಕ್ ಬಾಕ್ಸ್ ಟು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮೂವ್ ಆಯಿತು. ಆರೆಂಜ್ ಇಸ್ ಸೆಲೆಕ್ಟೆಡ್. ಸೇಮ್ ಆಪ್ಷನ್ 2 ಯಾವ ಥರನೋ ಅದೇ ಥರನೇ ನೋಡಿ. ಸೊ ನೋಡಿ ಆಪ್ಷನ್ 1 ನೋಡಿ. ಸೊ ಒಟ್ಟು ಹೋಗ್ತಾ ಇರುತ್ತೆ ನಿಮಗೆ ನೋಡಿ. ರನ್ ಮಾಡ್ತಾ ಇದ್ದೀನಿ. ಚೆಕ್ ಬಾಕ್ಸ್ 2ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಚೆಕ್ ಬಾಕ್ಸ್ 1 ಏನೂ ಇಲ್ಲ, 2 ಇರುತ್ತೆ ಇದರಲ್ಲಿ. ಚೆಕ್ ಬಾಕ್ಸ್ 2 ನೋಡಿ. ಓಕೆ, ಟ್ರೂ ಆದಾಗ ಮಾತ್ರ ಏನಾಗುತ್ತೆ, ಚೆಕ್ 1 ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆದರೆ ಮಾತ್ರ ನಮಗೇನಾಗತ್ತೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ಚೇಂಜ್ ಮಾಡಬೇಕು. ಚೆಕ್ 2 ಮಾಡಿಬಿಟ್ಟು ಚೆಕ್ 1 ಹಾಕಿದ್ದೀನಿ. ಸೊ ಕೋಡಿಂಗಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡೋಣ, ಅದಕ್ಕೆ ನಮಗೆ ಆನ್ಸರ್ ತೋರಿಸ್ತಾ ಇಲ್ಲ ಎಕ್ಸಾಕ್ಟ್ ಆಗೋದು. ಚೆಕ್ 2ಗೆ ತಾನೇ ನಾವು ಕ್ಲಿಕ್ ಮಾಡಿದಾಗ ವರ್ಕ್ ಆಗಬೇಕಾಗಿರೋದು ನೋಡಿ. ಚೆಕ್ 1 ಸೆಲೆಕ್ಟ್ ಆಗುತ್ತೆ, ಅದೇ ಚೆಕ್ 2 ಸೆಲೆಕ್ಟ್ ಆಗಿದ ತಕ್ಷಣ ಡಿಸ್ಪ್ಲೇ ಆಗುತ್ತೆ ನೋಡಿ. ಡಿಸ್ಪ್ಲೇ ಆಗಿ ಮೂವ್ ಆಗುತ್ತೆ ನಮಗೆ ನೋಡಿ. ನೋಡಿ ಚೆಕ್ 2 ಡಿಸ್ಪ್ಲೇ ಆಗಿ ಇಲ್ಲಿಂದ ಏನು ಚೆಕ್ ಬಾಕ್ಸೇ ಮೂವ್ ಆಗುತ್ತೆ. ಸೊ ಕಾಮನ್ ಆಗಿ ಇದನ್ನು ನಾವು ಪ್ರಾಜೆಕ್ಟ್ಸಲ್ಲಿ ನಾವೇನಕ್ಕೆ ಹಾಬೀಸು ಅಥವಾ ನಂಬರ್ ಆಫ್ ಸೆಲೆಕ್ಷನ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಮಲ್ಟಿಪಲ್ ಸೆಲೆಕ್ಷನ್ಸ್ ಇದ್ದಾಗ ನಾವು ಯಾವುದನ್ನು ಯೂಸ್ ಮಾಡ್ಕೊತೀವಿ, ಚೆಕ್ ಬಾಕ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಓಕೆ, ಸೊ 2 ಇದರಲ್ಲಿ ಈ ಸೆಷನ್ನಲ್ಲಿ ನಾವು 2ನ್ನ ತಿಳ್ಕೊಂಡ್ವಿ. ಒಂದು ಚೆಕ್ ಬಾಕ್ಸು, ಇನ್ನೊಂದು ರೇಡಿಯೋ ಬಟನ್. ಸೊ ರೇಡಿಯೋ ಬಟನ್ನ ಯಾವಾಗಲೂ ನಾವು ಆಪ್ಷನ್ ಬಟನ್ ಅಂತಲೂ ಕರಿತೀವಿ. ಸೊ ಸಿಂಗಲ್ ಸೆಲೆಕ್ಷನ್ ಇದ್ದಾಗ ನಾವು ಆಪ್ಷನ್ ಬಟನ್ನ ಯೂಸ್ ಮಾಡ್ಕೊತೀವಿ. ಮಲ್ಟಿಪಲ್ ಸೆಲೆಕ್ಷನ್ಸ್ ಇದ್ದಾಗ ನಾವು ಯಾವುದನ್ನ ತಗೊತೀವಿ, ನಾವು ಚೆಕ್ ಬಾಕ್ಸ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಸೇಮ್ ಈವೆಂಟ್ಸ್ ಮತ್ತು ಪ್ರೊಸೀಜರ್ಸ್ ಮತ್ತು ಮೆಥಡ್ಸ್ ಎಲ್ಲ ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ವ್ಯಾಲ್ಯೂ ಬಂದಾಗ ನಿಮಗೆ ಇಂಡಿಕೇಟ್ಸ್ ಇಫ್ ಸೆಲೆಕ್ಟೆಡ್ ಟ್ರೂ ಆಗಿರುತ್ತೆ, ಇಲ್ಲ ಅಂತಂದರೆ ಫಾಲ್ಸ್ ಆಗಿರುತ್ತೆ. ಆದರೆ ಇದರಲ್ಲಿ ಮಾತ್ರ ಚೆಕ್ ಬಾಕ್ಸ್ಗೆ ಬಂದಾಗ ಏನಾಗಿರುತ್ತೆ, 3 ಇರುತ್ತೆ ನಮಗೆ. ಒಂದು ಅನ್ಚೆಕ್ಡ್ 0 ಅಂತ, ಇನ್ನೊಂದು ಚೆಕ್ಡ್, 2ನೇದು ಬಂದು ಗ್ರೇ ಔಟ್. ಸೊ ಇದನ್ನ ಇನ್ನೊಂದು ಪ್ರೋಗ್ರಾಮಲ್ಲಿ ಅಷ್ಟೂ ನೋಡೋಣ. ಇವಾಗ ಸಿಂಪಲ್ ಪ್ರೋಗ್ರಾಮ್ಸ್ ನೋಡಿದ್ವಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಕೊಳ್ಳೋಣ.